ಆಗಿರ್ತಕ್ಕಂಥ ಪ್ರಶ್ನೆ. ಓಕೆ, ಇದರಲ್ಲಿ ಸ್ವಲ್ಪ ಕಾನ್ಸೆಪ್ಟ್ ಯೂಸ್ ಆಗುತ್ತೆ, ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಕೇಳುತ್ತೆ. ಬಟ್ ಇದನ್ನು ನೀವು XYZ ಇರದೆ XYZ ತಗೊಳ್ಳದೆ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಇವತ್ತು. ನೋಡಿ, ಇದರಲ್ಲಿ ಫಸ್ಟು ಏನೇನು ಕೊಟ್ಟಿದ್ದಾರೆ ಗಿವನ್ನ ಬರ್ಕೊಳ್ಳೋಣ. ಫಿಸಿಕಲ್ ಕ್ವಾಂಟಿಟಿ ಡೈಮೆನ್ಷನ್ಸ್ ಆಫ್ ಲೆಂತ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ CG ಆ್ಯಂಡ್ E²/4πε0 ಈಸ್ C ವೆಲಾಸಿಟಿ ಆಫ್ ಲೈಟ್, G ಈಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್ ಆಫ್ ಗ್ರಾವಿಟೇಷನ್ ಆ್ಯಂಡ್ E ಈಸ್ ಚಾರ್ಜ್. ಓಕೆ, ಇದನ್ನೆಲ್ಲ ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕು, ಒಂದು ಫೈನಲ್ ಆಗಿ ಫಿಸಿಕಲ್ ಕ್ವಾಂಟಿಟಿಯನ್ನು ಕೊಡಬೇಕು. ಓಕೆ, ಡೈಮೆನ್ಷನ್ಸ್ ಆಫ್ ಲೆಂತ್. ಓಕೆ, ಲೆಂತ್ನ ಡೈಮೆನ್ಷನ್ನ ಕೊಡ್ಬೇಕು. ನಾವು ಏನು ಕೊಡಬೇಕು, ಲೆಂತ್ನ ಡೈಮೆನ್ಷನ್. ಅಂದರೆ ನಾನು ಫೈನಲ್ ಆಗಿ ಇರ್ತಕ್ಕಂಥ ಇಕ್ವೇಷನಲ್ಲಿ ಏನು ಉಳಿಬೇಕು ಅಂದರೆ ಫೈನಲ್ ಡೈಮೆನ್ಷನಲ್ಲಿ ಏನು ಉಳಿಬೇಕು, ಲೆಂತ್ ಮಾತ್ರ ಉಳಿಬೇಕು. ಲೆಂತ್ ಓಕೆ, L ಅಷ್ಟೇ ಉಳಿಬೇಕು. ಇದು ನಾನು ಫೈನಲ್ ಆಗಿ ಉಳಿಬೇಕಾಗಿರ್ತಕ್ಕಂಥ ಡೈಮೆನ್ಷನ್ನು. ಓಕೆ, ಈ L ಬರೋದಕ್ಕೆ ನಾ ಏನೇನು ಮಾಡಬೇಕು, ಇವುಟ್ರನ್ನ ಬಳಸ್ಕೊಂಡು. ಈಗ ನೋಡಿ, ಫಸ್ಟು ಬರ್ಕೊಳ್ಳೋಣ. ಸಿ ಅನ್ನು ಸ್ಪೀಡ್ ಆಫ್ ಲೈಟ್ ಅಂದರೆ ವೆಲಾಸಿಟಿ ಇರುತ್ತೆ, L(t-1) ಬಂತು. ನೆಕ್ಸ್ಟು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಏನು, ನ್ಯೂಟನ್ m²/kg². ಓಕೆ, ಇದ್ರ ಯೂನಿಟು. ನ್ಯೂಟನ್ದೇನು ಫೋರ್ಸ್ ಬರುತ್ತೆ. ಫೋರ್ಸ್ ಅಂದರೆ mL(t-2) ಇಂಟು ಮೀಟರ್² ಏನು L ಡಿವೈಡ್ ಬೈ ಏನಾಯಿತು, kg², m² ಆಯಿತು. ಇದರಿಂದ ಫೈನಲ್ ಆಗಿ G = ಏನು ಬಂತು, m-1 L³ t-2 ಬಂತು. ಓಕೆ, G ಇದು ಬಂತು ನನಗೆ, C ಬಂತು, G ಬಂತು, ಮತ್ತು ಇನ್ನೇನಿದೆ E²/4πε0. ಇದನ್ನು ಎಲ್ಲಾದರೂ ನೋಡಿದಂಗೆ ಇದನ್ನು E ಅಂತ ಏನಂತ ಹೇಳಿದ್ದಾರೆ, Q ಅಂತ ಹೇಳಿದ್ದಾರೆ, ಚಾರ್ಜ್ ಅಂತ ಹೇಳಿದ್ದಾರೆ. ಸೊ ನಾನು Q²/4πε0 ಇಟ್ಕೊಂಡಾಗ ನನಗೇನಿತ್ತು, F = 1/4πε0 Q²/r² ಇತ್ತಾ. ನನಗೆ ಬೇಕಾಗಿರ್ತಕ್ಕಂಥ ಇದು ಇಕ್ವೇಷನ್, ಅಂದರೆ ಇದಿರ್ತಕ್ಕಂಥ ಇಕ್ವೇಷನು. ನಾನು ಇಲ್ಲಿ ಇದಿಷ್ಟನ್ನು ಬಿಟ್ಟು ಉಳಿದು ಅನ್ಕೊಳ್ತೀನಿ F×r². ಓಕೆ, ಏನಾಗುತ್ತೆ, F×r² ಏನಾಗುತ್ತೆ, ಇದರ ಡೈಮೆನ್ಷನ್ ಆಯಿತು. F×r² ಏನಾಯಿತು ನನಗೆ, ಇದರ ಡೈಮೆನ್ಷನ್. ಇದ್ರದ್ದು ಏನಾಯಿತು, mL(t-2) ಇಂಟು L². ಓಕೆ, ಸೊ mL³ ಏನಾಯಿತು, ಇದ್ರ ಇಕ್ವೇಷನ್ ಆಯಿತು. ಯಾವುದ್ರದ್ದು, ಇಲ್ಲಿ ಕೊಟ್ಟಿರ್ತಕ್ಕಂಥ E²/4πε0. ಓಕೆ, E²/4πε0 ಇದರದ್ದು ಇಕ್ವೇಷನ್ ಆಯಿತು. ಓಕೆ, ಈಗ ಇದನ್ನ ಏನು ಮಾಡ್ತೀನಿ, ಮಿನಿಮೈಸ್ ಮಾಡ್ಕೊಳ್ತೀನಿ. ಮಿನಿಮೈಸ್ ಮಾಡಿಕೊಂಡು ಮುಂದೆ ಇದನ್ನು ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಏನು ಮಾಡಿದ್ವಿ, ಇವ್ಟ್ರನ್ನ ತಗೊಂಡ್ವಿ. ಇವ್ಟ್ರಿಂದ ನೋಡಿ ಈಗ ಮುಂದೆ ಬೇಕಾಗಿರ್ತಕ್ಕಂಥ ನಾನು ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕು. ನನಗೆ ಎಲ್ಲೆಲ್ಲಿ ಇವು ಇವೆ ಅವ್ರನ್ನ ಹೈಲೈಟ್ ಮಾಡಿಬಿಡ್ತೀನಿ. ಓಕೆ, ಸಿ ಸ್ಪೀಡ್ ಆಫ್ ಲೈಟ್ L(t-1) ಇಲ್ಲಿದೆ, ಮತ್ತು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ಗೆ ಇಲ್ಲಿದೆ ವ್ಯಾಲ್ಯೂ, ಮತ್ತು E²/4πε0ಗೆ ಇಲ್ಲಿದೆ. ಓಕೆ, ಇವ್ರ ಮೂರನ್ನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿ. ಮೂರನ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದಾಗ ನಮಗೆ ನೋಡಲಿ ಫೈನಲ್ ಆಗಿ L ಉಳಿಬೇಕು. ಅಂದರೆ M ಮತ್ತು M ಏನಾಗಬೇಕು, ಕ್ಯಾನ್ಸಲ್ ಆಗಬೇಕು. ಇಲ್ಲಿ ನೋಡಿ, ಇಲ್ಲಿ M-1 ಇದೆ, ಇಲ್ಲಿ M ಇದೆ, M-1 ಇದೆ ಮತ್ತು M ಇದೆ. M ಮತ್ತು M-1 ಕ್ಯಾನ್ಸಲ್ ಆಗ್ಬೇಕಂತಂದ್ರೆ ಏನು ಮಾಡಬೇಕು, ನಾನು ಇವೆರಡರನ್ನ ಇಂಟು ಮಾಡಬೇಕು. ಏನು ಮಾಡಬೇಕು, ಇಂಟು ಮಾಡಬೇಕು. ಸೊ ನಾನು ಫಸ್ಟು M ಅನ್ನು ತೆಗೆಯೋ ಪ್ರೊಸೆಸ್ಸಲ್ಲಿ ಏನು ಮಾಡ್ತೀನಿ, ಇವೆರಡನ್ನ ಇಂಟು ಮಾಡ್ತೀನಿ. ಓಕೆ, ಇವೆರಡನ್ನ ಇಂಟು ಮಾಡ್ತೀನಿ. ಅಂದರೆ G ಮತ್ತು E²/4πε0ನ ಏನು ಮಾಡ್ತೀನಿ, ಇಂಟು ಮಾಡ್ತೀನಿ. ಸರಿ, ಈಗ ಇಲ್ಲಿ G ಮತ್ತು 4πε0ನ ಇಂಟು ಮಾಡಬೇಕು. G ಮತ್ತು E²/4πε0 ಇದನ್ನು ಇಂಟು ಮಾಡಿದಾಗ ಏನಾಗುತ್ತೆ ನನಗೆ, ಇಲ್ಲಿ M ಅಂತ ಕ್ಯಾನ್ಸಲ್ ಆಯಿತು. ಓಕೆ, ಈಗ L⁶ ಇಂಟು L⁶ ಆಯಿತು, ಇಂಟು T⁴ ಏನಾಗುತ್ತೆ, T⁻⁻⁴. ಓಕೆ, T⁻⁻⁴ ಏನಾಯಿತು, -4 ಆಯಿತು. ಸರಿ, ಇದೇನು ಬಂತು, ನನಗೆ ಇವೆರಡು ಇಂಟು ಮಾಡಿದಾಗ ಬಂತು. ಓಕೆ, ಇಲ್ಲಿ ಕೂಡ ನೋಡಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿರ್ತಕ್ಕಂಥ ಆಪ್ಷನಲ್ಲಿ ಎಲ್ಲ ಕಡೆ ಏನಾಗಿದೆ, ಆಲ್ಮೋಸ್ಟ್ ಇಂಟುನೇ ಆಗಿದೆ. ಹೌದಾ, ಅಂದರೆ ನಾವು ಕರೆಕ್ಟಾಗಿ ಹೋಗ್ತಾ ಇದೀವಿ ಅಂತ ಅರ್ಥ. ಇಲ್ಲಿ ನೋಡಿ ಒಂದು ಕೆಳಗಡೆ ಬಂದಿದೆ, ಅಂದರೆ ಕೆಳಗಡೆ ಇದನ್ನು ಡಿವೈಡ್ ಮಾಡಬಾರ್ದು. ಓಕೆ, ಇದು ತಪ್ಪಾಗುತ್ತೆ. ಸರಿ, ಈಗ ನೋಡೋಣ ಮುಂದೆ ನೆಕ್ಸ್ಟ್ ಏನಾಗುತ್ತೆ ಅಂತ. ಈಗ ಇದಿದೆ ಅಲ್ವಾ, ಇಲ್ಲಿ ನೋಡಿ ಮೂರು ಕಡೆ ಏನು ಮಾಡಿದ್ದಾರೆ, ರೂಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಿದೆ ಅಂದರೆ ಇಲ್ಲಿ L(t-1) ಇದೆ. L(t-1) ಇಂದ ಇದನ್ನು ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇದನ್ನು
ಆಲ್ಮೋಸ್ಟ್ ನಾನು 6 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕಿಂತ ಏನು ಮಾಡ್ತೀನಿ, ಒಂದ್ಸಲ ರೂಟ್ ತಗೊಳ್ತೀನಿ. ಇದನ್ನ ನೋಡಿ ರೂಟ್ ತಗೊಂಡ್ರೆ ಏನಾಗುತ್ತೆ, √2 g ಇಂಟು ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಬೈ 4π ಎಪ್ಸಿಲಾನ್ ನಾಟ್. ಇದನ್ನು ಮಾಡಿದಾಗ ಏನು ಬರುತ್ತೆ ನನಗೆ, L⁻³ ಇಂಟು T⁻⁻² ಬಂತು. ಓಕೆ, L⁻³ ಇಂಟು T⁻⁻². ಯಾಕಂದರೆ ಡೈಮೆನ್ಷನಲ್ ರೂಟ್ ಆಗಿದಾಗ ಏನಾಗುತ್ತೆ, ಅರ್ಧ ಆಗಿಬಿಡುತ್ತೆ ಮೇಲಿರ್ತಕ್ಕಂಥ ಪವರ್. ಸರಿ, ಈಗ ಏನಾಯಿತು, L3T⁻2 ಬಂತು. ಈಗ ನೋಡಿ ಇಲ್ಲಿ ಸಿ ಇದೆ ಅಲ್ವಾ, ಈ ಸಿ ಏನಿದೆ, ಸಿ ನನಗೇನಿದೆ, ಇನ್ನೊಂದು ಕಲರಿಂದ ಬರ್ಕೊಳ್ಳೋಣ. ಓಕೆ, ಸಿ ಏನಿದೆ ನನಗೆ L⁻² ಇದೆ. ಈಗ ನೋಡಿ ಇದನ್ನು ಸ್ಕ್ವೇರ್ ಮಾಡಿ ಡಿವೈಡ್ ಮಾಡಿದರೆ ಏನಾಗುತ್ತೆ, ಸ್ಕ್ವೇರ್ ಮಾಡಿ ಡಿವೈಡ್ ಮಾಡಿದರೆ ನನಗೆ ಫೈನಲ್ ಆನ್ಸರ್ ಬಂದುಬಿಡುತ್ತಾ, ಎಲ್ ಉಳಿತೆ ನೋಡಿ. ಓಕೆ, ಸೊ ನಾನೇನು ಮಾಡ್ತೀನಿ, ಸಿನ ಸ್ಕ್ವೇರ್ ಮಾಡಿ ಡಿವೈಡ್ ಮಾಡಿಬಿಡ್ತೀನಿ. ಸೊ L⁻T⁻2 ಹೋಲ್ ಡಿವೈಡ್ ಬೈ L⁻T⁻2 ಬಂತು. ಓಕೆ, ಇದರಿಂದ ಇದನ್ನು ಸ್ಕ್ವೇರ್ ಮಾಡಿ ಡಿವೈಡ್ ಮಾಡಿದೆ, ಇದು L⁻1 ಇದೆ, ಸಾರಿ L⁻1 ಆಗುತ್ತೆ, ಅಂದರೆ ಡೈಮೆನ್ಷನ್ ಅಲ್ವಾ, L⁻1 ಇರುತ್ತೆ ವೆಲಾಸಿಟಿ ಡೈಮೆನ್ಷನ್. ಓಕೆ, ಇದನ್ನೇನು ಮಾಡ್ತೀನಿ, ಸ್ಕ್ವೇರ್ ಮಾಡಿ ಡಿವೈಡ್ ಮಾಡಿದಾಗ ನನಗೇನು ಉಳಿತು, ಎಲ್ ಮಾತ್ರ ಉಳಿತು. ಓಕೆ, ನಾನು ಬೇಕಾಗಿರ್ತಕ್ಕಂಥದ್ದು ಏನು, ಎಲ್ ಬಂತು. ಸೊ ನಾನು ಏನೇನು ಮಾಡಿದೆ ಪ್ರೊಸೆಸ್ಸಲ್ಲಿ ಅದನ್ನೇನು ಮಾಡ್ತೀನಿ, ಮತ್ತೆ ಬರ್ಕೊಳ್ತಾ ಹೋಗ್ತೀನಿ ಇಲ್ಲಿ. ಓಕೆ, ನಾನು ಇದನ್ನು ಮುಟ್ಬೇಕಾದ್ರೆ ಏನೇನು ಪ್ರೊಸೆಸ್ ಮಾಡಿದೆ ಅದನ್ನೆಲ್ಲ ಬರ್ಕೊಳ್ತಾ ಹೋಗ್ತೀನಿ. ಫಸ್ಟ್ ಏನು ಮಾಡಿದೆ, g ಇಂಟು E² ಬೈ 4π ಎಪ್ಸಿಲಾನ್ ನಾಟ್. ಓಕೆ, ಇವೆರಡನ್ನ ಇಂಟು ಮಾಡಿದೆ. ಇಂಟು ಮಾಡಿ ಇದಕ್ಕೇನು ಮಾಡಿದೆ, ಮತ್ತೆ ರೂಟ್ ತೊಗೊಂಡೆ. ಓಕೆ, ಇಂಟು ಮಾಡಿ ಫಸ್ಟಿಗೆ ಇಂಟು ಮಾಡಿದೆ ಏನು ಮಾಡಿದೆ, ಇಲ್ಲಿ ರೂಟ್ ತಗೊಂಡೆ. ಯಾಕಂದರೆ ಇದು L⁻⁶ T⁻⁻4ನ ಹೊಡೆಯೋದಕ್ಕೆ. ನೆಕ್ಸ್ಟು ಡಿವೈಡ್ ಬೈ ಏನು ಮಾಡಿದೆ, 1/c² ಮಾಡಿದೆ. ಏನು ಮಾಡಿದೆ, c², 1/c² ಮಾಡಿದೆ ಅಲ್ವಾ, 1/c² ಮಾಡಿದೆ, 1/c² ಮಾಡಿದೆ. ಸೊ ಸರಿಯಾದ ಉತ್ತರ ಏನಾಗುತ್ತೆ, 1/c² g ಇಂಟು E² ಬೈ 4π ಎಪ್ಸಿಲಾನ್ ನಾಟ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.